ಅರೆ ಗಿರೀಶ, ಚುಪ್ಪಿ, ಏನಿದು ಕೈಯಲ್ಲಿ ದೊಡ್ಡ ಬಾಕ್ಸ್ ಇಟ್ಕೊಂಡು ಎಲ್ಲೋ ಹೋಗ್ತಿದ್ದೀರಾ? ಈ ಬಾಕ್ಸ್ ನ ನೋಡಿದ್ರೆ ಯಾಕೋ ಕೇಕ್ ಬಾಕ್ಸ್ ತರ ಕಾಣಿಸ್ತಿದೆ. ಕೇಕ್ ತಗೊಂಡು ಹೋಗ್ತಿದ್ದೀರಾ ಮನೆಗೆ? ಹೌದು, ಇದು ನಮ್ ಗಿರೀಶಂದು ಬರ್ತ್ಡೇ ಕೇಕು. ಇವತ್ತು ಗಿರೀಶನ್ ಬರ್ತ್ಡೇ ಅಲ್ವಾ, ಹಾಗಾಗಿ ಕೇಕ್ ಆರ್ಡರ್ ಕೊಟ್ಟಿದ್ವಿ, ಅದನ್ನೇ ತರಕ್ ಹೋಗಿರೋದು. ಹೌದಾ? ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಗಿರೀಶ. ಥ್ಯಾಂಕ್ ಯು ಕಣೆ ಅಂಜಲಿ. ಹ್ಯಾಪಿ ಬರ್ತ್ಡೇ ಮಚ್ಚಾ. ಯಾವಾಗ ಪಾರ್ಟಿ? ಒಂದು ಪಿಜ್ಜಾ ಪಾರ್ಟಿನಾದ್ರೂ ಕೊಡ್ಸಾ, ಇವತ್ತು ಬರ್ತ್ಡೇ ಅಲ್ವಾ? ಅಚ್ಚಾ, ಪಾರ್ಟಿ ಎಲ್ಲ ಕೊಡ್ಸಕ್ ದುಡ್ಡಿಲ್ಲ ಕಣ. ಅದಕ್ಕೆ ಒಂದು ಕೆಲಸ ಮಾಡು, ಇವತ್ತು ಸಂಜೆ ಕೇಕ್ ಕಟಿಂಗ್ ಟೈಮ್ ಅಲ್ಲಿ ಮನೆಗೆ ಬಾ. ಕೇಕ್ ನೇ ಕೊಡ್ತೀನಿ, ತಿನ್ಕೊಂಡು ಅಮಿಕಂಡ್ ಮನೆಗೆ ಹೋಗ್ಬಿಡು. ಪಾರ್ಟಿ ಗೀಟಿ ಅಂತೆಲ್ಲ ಕೇಳಿದ್ರೆ ಅಷ್ಟೇ ಆಮೇಲೆ ನೋಡ್ತಿರು. ಅಂಜಲಿ, ನೀನ್ ಕೂಡ ಸಂಜೆ ಪಾರ್ಟಿಗೆ ಬಂದ್ಬಿಡು ಆಯ್ತಾ? ಸರಿ, ನಾವೆಲ್ಲರೂ ಫ್ರೆಂಡ್ಸ್ ಬರ್ತೀವಿ. ಲೋ ಮಹೇಶ, ನಿನ್ನೊಬ್ಬನೇ ಕರೆದಿರೋದು, ಫ್ರೆಂಡ್ಸ್ನೆಲ್ಲ ಯಾಕೆ ಕರ್ಕೊಂಡ್ ಬರ್ತೀಯಾ? ನೀವಿಬ್ರು ಬನ್ನಿ ಸಾಕು. ಕೇಕ್ ಎಲ್ಲ ಎಲ್ಲರಿಗೂ ಕೊಟ್ಟು ಖಾಲಿ ಆಗುತ್ತೆ ಗೊತ್ತಾ, ತುಂಬಾ ಜನ ಕರೆದ್ರೆ. ಹಾಗೆಲ್ಲ ಇಲ್ಲಪ್ಪ, ನಾವು ಫ್ರೆಂಡ್ಸ್ ಒಂದು ಗ್ರೂಪ್ ಇದೆ, ಅಷ್ಟು ಜನ ಯಾವ ಪಾರ್ಟಿಗೆ ಹೋಗೋದಾದ್ರೂ ಒಟ್ಟಿಗೆ ಹೋಗೋದು ಅಲ್ವೇನೋ ಗಿರೀಶ? ಹೇಳ ಚುಪ್ಪಿಗೆ. ನನ್ ಬರ್ತ್ಡೇ ಪಾರ್ಟಿ ಹಾಳ್ ಮಾಡಕ್ ನಿನಗೆ ಒಬ್ಬನ ಕೈ ಎಲ್ಲ ಆಗುತ್ತೆ? ಫ್ರೆಂಡ್ಸ್ನೆಲ್ಲ ಕರ್ಕೊ ಬರ್ತೀಯಾ? ಅಟ್ಲಾಗಿ ಕರ್ಕೊ ಬಾ. ಗಿಫ್ಟ್ ಎಲ್ಲರೂ ತರಲಿಲ್ಲ ಅಂದ್ರೆ ನೋಡ್ತಿರ ಮೇಲೆ, ಎಲ್ಲರೂ ಗಿಫ್ಟ್ ತರಲೇಬೇಕು ಅಷ್ಟೇ. ಗಿಫ್ಟ್ ಬೇರೆ ತರಬೇಕಾ? ಸರಿ ಆಯ್ತು, ನಾವೆಲ್ಲ ಫ್ರೆಂಡ್ಸ್ ಗ್ರೂಪ್ ಅವರು ನಿನಗೆಲ್ಲ ಒಂದೊಂದು ಗಿಫ್ಟ್ ತಗೊಂಡು ಬರ್ತೀವಿ. ಸಂಜೆ ಕೇಕಿನ ಜೊತೆಗೆ ಚಿಪ್ಸ್, ಕೂಲ್ ಡ್ರಿಂಕ್ಸ್ ಎಲ್ಲ ರೆಡಿ ಮಾಡಿರು. ಸರಿ ಆಯ್ತು, ಬನ್ನಿ. ಬರ್ತಾ ಗಿಫ್ಟ್ ತನ್ನಿ ಅಷ್ಟೇ. ನಡಿಯೋ ಗಿರೀಶ, ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಡೆಕೋರೇಷನ್ ಮಾಡಕ್ಕೆ ಟೈಮ್ ಸಾಕಾಗಲ್ಲ. ನಡಿ ಹೋಗೋಣ. ಬಾಯ್ ಅಂಜಲಿ. ಮಚ್ಚಾ, ನಾನು ನಿನ್ ಫ್ರೆಂಡ್ ಕಣೋ. ನನಗ್ ಬಾಯ್ ಹೇಳ್ತಾಳೆ, ಅಂಜಲಿಗೆ ಮಾತ್ರ ಬಾಯ್ ಹೇಳ್ತಿದ್ಯಾ? ಹೋಗು, ನಮ್ಮ ಫ್ರೆಂಡ್ಶಿಪ್ ಇಷ್ಟನಾ? ಬಹಳ ಖುಷಿ ಆಯ್ತು ಕಣ್ರಪ್ಪ, ನಮ್ ಗಿರೀಶನ್ ಬರ್ಡೇಗೆ ನೀವೆಲ್ಲರೂ ಬಂದಿದ್ಕೆ. ಅಯ್ಯೋ ಏನೋ ಗಿರೀಶ, ನಿಮ್ಗಳ ಫ್ರೆಂಡ್ಶಿಪ್ಪು. ಎಲ್ಲ ಫ್ರೆಂಡ್ಸು ಕೈಯಲ್ಲೆಲ್ಲ ಗಿಫ್ಟ್ ಇಟ್ಕೊ ಬಂದಿದ್ದಾರೆ. ಪಾಪ ನಮ್ ಗಿರೀಶ ಮಾತ್ರ ಒಳ್ಳೆ ಫ್ರೆಂಡ್ಸ್ ಅವನಿಗೆ. ಗಿರೀಶ, ಇವಾಗ ಕೇಕ್ ಕಟ್ ಮಾಡು. ಇಲ್ಲ, ಇವಾಗಲೇ ಕೇಕ್ ಕಟ್ ಮಾಡಲ್ಲಪ್ಪ. ಕೇಕ್ ಆಮೇಲೆ ಕಟ್ ಮಾಡೋದು. ಫಸ್ಟ್ ಎಲ್ಲರ ಹತ್ರ ಗಿಫ್ಟ್ ಇಸ್ಕೊಂತೀನಿ. ಎಲ್ಲರೂ ಏನೇನ್ ಗಿಫ್ಟ್ ತಂದಿದ್ದಾರೆ, ಎಷ್ಟು ಗಿಫ್ಟ್ ತಂದಿದ್ದಾರೆ, ಜಾಸ್ತಿ ರೇಟಿಂದ ಕಡಿಮೆ ರೇಟಿಂದ ನೋಡಿ ಆಮೇಲೆ ಕೇಕ್ ಕಟ್ ಮಾಡೋದು. ಒಳ್ಳೆ ಗಿಫ್ಟ್ ತಂದಿರೋರಿಗೆ ಜಾಸ್ತಿ ಕೇಕ್ ಕೊಡ್ತೀನಿ, ಕಡಿಮೆ ರೇಟಿನ ಗಿಫ್ಟ್ ತಂದಿರೋರಿಗೆ ಕಡಿಮೆ ಕೇಕ್ ಕೊಡ್ತೀನಿ. ಅಯ್ಯೋ ನಿನ್ನ, ಏನೋ ಗಿರೀಶ ತಮಾಷೆ ಮಾಡ್ತಿದ್ಯೇನೋ? ಫ್ರೆಂಡ್ಸ್ಗಳಿಗೆಲ್ಲ ಕರೆಕ್ಟಾಗಿ ಎಲ್ಲರಿಗೂ ಒಂದೇ ಸಮ ಕೇಕ್ ಕೊಡಬೇಕು. ಜಾಸ್ತಿ ಗಿಫ್ಟು ಕಡಿಮೆ ಗಿಫ್ಟು ಅಂತ ಹೇಳ್ಬಿಟ್ಟು ಕಡಿಮೆ ಕೇಕು ಜಾಸ್ತಿ ಕೇಕು ಅಂತೆಲ್ಲ ಕೊಡಬಾರ್ದು ಕಣೋ, ತಲೆ ಹರಟೆ. ಅಯ್ಯೋ, ಮನೆಗೆ ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು, ಬರ್ತಡೇಗೆ ಬಂದವ್ರಿಗೆ ಹೊಟ್ಟೆ ತುಂಬ ಕೇಕ್ ಕೊಡಬೇಕು. ನೀನೊಬ್ಬ 2 ಸ್ಟೆಪ್ ಕೇಕ್ ತಂದ್ಕೊಂಡು ನೀನು ಕಡಿಮೆ ಕೊಡ್ತೀನಿ ಅಂತೀಯಲ್ಲ, ಇದೆಲ್ಲ ಬಿಡು, ಸುಮ್ಮನೆ ಕೇಕ್ ಕಟ್ ಮಾಡು. ಅಜ್ಜಿ, ನಾನು ಯಾರನ್ನ ನಂಬಿದ್ರು ಆ ಮಹೇಶನ್ ಮಾತ್ರ ನಂಬಲ್ಲ. ದೊಡ್ಡದಾಗಿ ನೋಡಲ್ಲಿ ದೊಡ್ಡ ಗಿಫ್ಟ್ ಬಾಕ್ಸ್ ಇಸ್ಕೊ ಬಂದಿಯಾನೆ. ಅದ್ರ ಒಳಗಡೆ ಬರೀ ಗಿಫ್ಟ್ ಬಾಕ್ಸ್ ಅಥವಾ ಏನು ಗಿಫ್ಟ್ ಇಲ್ದಂಗೂ ಇರಬಹುದು. ಅದಕ್ಕೆ ಮಹೇಶಂದು ಗಿಫ್ಟ್ ಬಾಕ್ಸ್ ನ ಫಸ್ಟ್ ಅನ್ಬಾಕ್ಸ್ ಮಾಡ್ತೀನಿ. ಲೋ ಮಚ್ಚಾ, ಏನೋ 4 ಜನರ ಮುಂದೆ ನನ್ನ ಮರ್ಯಾದೆ ಕಳಿತಿದ್ಯೇನೋ? ನಾನು ನೀನು ಕ್ಲೋಸ್ ಫ್ರೆಂಡ್ ತಾನೇ. ನನ್ನ ಗಿಫ್ಟ್ ಬಾಕ್ಸ್ ನ ಆಮೇಲೆ ನೀನು ಪ್ರೈವೇಟ್ ಆಗಿದ್ದಾಗ ಓಪನ್ ಮಾಡೋ ಮಚ್ಚಾ. ಅದೆಲ್ಲ ಸಾಧ್ಯ ಇಲ್ಲ ಕಣ ಮಹೇಶ, ನಿನ್ನಂತೂ ನಂಬಕ್ಕಾಗಲ್ಲ. ನಾನೇ ನಿನ್ ಜೊತೆನೇ ಹೋಗಿದ್ದೀನಿ ಬೇರೆ ಫ್ರೆಂಡ್ಸ್ ಬರ್ತಡೆಗೆ. ನೀನು ಖಾಲಿ ಬಾಕ್ಸ್ ಕೊಟ್ಟೆ ಅಂತೆಲ್ಲ ಹೇಳಿದೀಯಾ, ಅದಕ್ಕೆ ನಿನ್ನಂತೂ ನಂಬಕ್ಕಾಗಲ್ಲ. ಅದಕ್ಕೆ ಇವತ್ತು ನೀನ್ ತಂದಿರೋ ಗಿಫ್ಟ್ ಓಪನ್ ಮಾಡಿದ್ಮೇಲೆ ನಾನು ಕೇಕ್ ಕಟ್ ಮಾಡೋದು. ನೋಡಲ್ಲಿ ಅಂಜಲಿ ಬ್ಯಾಗ್ ತಗೊಂಡ್ಬಂದಿಯಾಳೆ, ಪಿಂಟು ಬಾಲು, ಅಯ್ಯೋ ಚುಪ್ಪಿ ಫ್ಲವರ್ ತಗೊಂಡ್ಬಂದಿಯಾಳೆ. ಏನು ಪ್ರಯೋಜನ ಇಲ್ಲ. ನಮ್ಮ ಅಜ್ಜಿ ಸ್ಕೂಟರ್ ತಂದಿದೆ ನೋಡಲ್ಲಿ, ಸ್ಕೇಟಿಂಗ್ ಸ್ಕೂಟರ್. ಇಷ್ಟು ಜನಗಳ ಮಧ್ಯೆ ನೀನ್ ಮಾತ್ರ ಬಾಕ್ಸ್ ಇಟ್ಕೊಂಡ್ ಬಂದಿದೀಯಾ? ಅದಕ್ಕೆ ಓಪನ್ ಮಾಡು, ನಾನು ನೋಡ್ತೀನಿ. ಲೋ ಮಚ್ಚಾ, ಈ ಫಂಕ್ಷನ್ ಅಲ್ಲಿ ನಾನ್ ಮಾತ್ರ ಬಾಕ್ಸ್ ಇಟ್ಕೊಂಡ್ ಬಂದಿಲ್ಲ ನೋಡು, ಅವನು ಕೂಡ ಗಿಫ್ಟ್ ಬಾಕ್ಸ್ ಇಟ್ಕೊಂಡ್ ಬಂದಿಯಾನೆ. ಅವನ್ ಗಿಫ್ಟ್ ಬಾಕ್ಸ್ ನು ಓಪನ್ ಮಾಡು. ಅವನ್ ಬಾಕ್ಸ್ ಓಪನ್ ಮಾಡಲ್ಲ, ಯಾಕೆ ಅಂದ್ರೆ ಅವ್ರ ಅಮ್ಮನೇ ಆ ಗಿಫ್ಟ್ ಬಾಕ್ಸ್ ಕೊಟ್ಟಿರೋದು. ಅವ್ರ ಅಮ್ಮ ನೆನ್ನೆ ಗಿಫ್ಟ್ ಅಂಗಡಿಗೆ ಹೋಗಿದ್ದು ಗಿಫ್ಟ್ ತರಕ್ಕೆ, ಹಂಗಾಗಿ ನನಗೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ, ಅದ್ರ ಒಳಗಡೆ ಗಿಫ್ಟ್ ಇರುತ್ತೆ ಅಂತ. ಆದ್ರೆ ನೀನು ದೊಡ್ಡ ಕಳ್ಳ ಕಣೋ, ನಿನ್ನನ್ನು ನಂಬಕ್ಕಾಗಲ್ಲ. ಇವಾಗಲೇ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ ತೋರ್ಸು ಏನಿದೆ ಅಂತ. ಒಳ್ಳೆ ಗಿಫ್ಟ್ ಇದ್ರೆ ಮಾತ್ರ ನೀನು ಕೇಕ್ ಕೊಡೋದು, ಇಲ್ಲ ಅಂದ್ರೆ ನಿನಗೆ ಕೇಕು ಇಲ್ಲ, ಏನೂ ಇಲ್ಲ. ಹಂಗೆ ನೀನು ಗಿಫ್ಟ್ ಬಾಕ್ಸ್ ಜೊತೆ ವಾಪಸ್ ಹೋಗ್ಬೇಕಾಗುತ್ತೆ. ತೋರ್ಸು. ಅಯ್ಯೋ ಗಿರೀಶ, ಏನು ನಿದು ಹುಚ್ಚಾಟ? ಕೇಕ್ ಕಟ್ ಮಾಡೋ ಮಾರಯ್ಯ. ಗಿರೀಶ, ಆಯ್ತು ಕಿತ್ಕೊಟ್ಟಿದ್ದೀನಿ. ಈ ಗಿಫ್ಟ್ ಬಾಕ್ಸ್ ಅಲ್ಲಿ ಏನಿದೆ ನೋಡ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡು. ಅಜ್ಜಿ, ನೀನೇ ಓಪನ್ ಮಾಡು ಅಜ್ಜಿ. ಸರಿ ಆಯ್ತು ಬಿಡು, ನಿನ್ ಫ್ರೆಂಡ್ಸ್ ಎಷ್ಟು ದೊಡ್ಡ ಮನ್ಸ ಅಂತ ಇವತ್ತು ನನಗೂ ಗೊತ್ತಾಗ್ಲಿ ಅತ್ಲಗಿ.
ಅಯ್ಯೋ ದೇವ್ರೆ, ಏನೋ ಗಿರೀಶ ಇದು ನೀನ್ ಹೇಳ್ದಂಗೆ ಸತ್ಯ ಆಗೋಯ್ತಲ್ಲೋ. ಅಯ್ಯೋ ನಿನ್ ಫ್ರೆಂಡು ಖಾಲಿ ಬಾಕ್ಸ್ ಇಟ್ಕ ಬಂದಿಯೇನೆ ದೊಡ್ಡದಾಗಿ. 4 ಜನಿನ್ ಮುಂದೆ ಸ್ಕೋಪ್ ಹೊಡಿಯಕ್ಕೆ ಖಾಲಿ ಬಾಕ್ಸ್ ತಗೊಬಂದ್ ಕೊಡ್ತಾರಲ್ರೋ. ಇಂಥ ಜನನು ಇರ್ತಾರೆ ಅಂತ ನನಗಂತೂ ಗೊತ್ತಿರ್ಲಿಲ್ಲ ಬಿಡು. ಅದು ಮಚ್ಚ, ಅದು ಗಿಫ್ಟ್ ತರಕ್ಕೆ ಹೋದೆ ಕಣೋ, ದುಡ್ಡು ಸಾಕಾಗ್ಲಿಲ್ಲ, ಅದಕ್ಕೆ ಬರೀ ಬಾಕ್ಸ್ ತಗೊಬಂದೆ. ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಗಿಫ್ಟ್ ಕೊಡ್ಸಿದ್ರೆ ಆಯ್ತು ಅಂತ ಬಂದೆ ಕಣೋ ಮಚ್ಚ. ಅಯ್ಯೋ ಪಾಪ, ಹೋಗ್ಲಿ ಬಿಡು ಮಹೇಶ, ಬೇಜಾರ್ ಮಾಡ್ಕೋಬೇಡ. ಇವತ್ತು ಕೇಕ್ ಕಟ್ ಮಾಡ್ತೀನಿ, ನಿನಗೆ ಮಾತ್ರ ಖಾಲಿ ಪ್ಲೇಟ್ ಕೊಡ್ತೀನಿ. ನೆಕ್ಸ್ಟ್ ಟೈಮ್ ನೀನ್ ಯಾವತ್ತು ಗಿಫ್ಟ್ ತಂದು ಕೊಡ್ತೀಯಾ ಅವತ್ತೇ ಕೇಕ್ ಕೊಡಿಸ್ತೀನಿ ಬಿಡು. ಅಯ್ಯೋ ಗಿರೀಶ, ನೀನು ನಿನ್ ಫ್ರೆಂಡ್ಸ್ ಎಲ್ಲರೂ ದುಬಾಕು ನಿಂತರನೆ. ಹೋಗ್ಲಿ ಬಿಡು, ಅವನಿಗೊಂದು ಸಣ್ಣ ಪೀಸ್ ಕೊಟ್ರಾಯ್ತು. ಹೆಂಗೋ ನಮ್ಮನೆ ನಾಯಿಗೊಂದು ಸಣ್ಣ ಪೀಸ್ ಕೇಕ್ ಕೊಡಲ್ವಾ ಬರ್ತಡೇದು ಅಂತ, ಹಂಗೆ ಅವನಿಗೊಂದು ಸಣ್ಣ ಪೀಸ್ ಕೊಟ್ಬಿಡೋ ಸಾಕು. ಏನು ನನಗೆ ನಾಯಿ ಕೊಡೋ ತರ ಸಣ್ಣ ಕೇಕ್ ಕೊಡ್ತೀಯಾ ಅಲೋ ಮಚ್ಚ? ನೀನು ನನ್ನ ಕ್ಲೋಸ್ ಫ್ರೆಂಡ್ ಅನ್ಕೊಂಡಿದ್ದೆ, ನೀನ್ ನನಗೆ ಇಷ್ಟು ಬೇಜಾರ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಹೌದೌದು, ನಾನು ಕೂಡ ನಿನ್ನ ಕ್ಲೋಸ್ ಫ್ರೆಂಡ್ ಅನ್ಕೊಂಡಿದ್ದೆ. ನನಗೆ ಬತ್ತಿ ಇಟ್ಬಿಟ್ಟಲ್ಲ, ಬರ್ತಡೇ ದಿನ ಒಂದು 10 ರೂಪಾಯಿ ಗಿಫ್ಟ್ ಕೊಡೋ ಯೋಗ್ಯತೆ ಇಲ್ಲ, ಖಾಲಿ ಬಾಕ್ಸ್ ತಂದು ಕೊಡ್ತೀಯೇನೋ? ನಾಯಿ ಕೊಡೋ ತರನೇ ನಿನಗೊಂದು ಸಣ್ಣ ಕೇಕ್ ಕೊಡ್ತೀನಿ ಇರು. ಖಾಲಿ ಪ್ಲೇಟ್ ಕೊಡೋಕ್ಕಿಂತನೂ ಎಷ್ಟೋ ಬೆಟರ್ ಗೊತ್ತಾ? ಸರಿ ಬಿಡು, ಖಾಲಿ ಬಾಕ್ಸ್ ತಂದಿದ್ದಕ್ಕಾದ್ರೂ ಸಣ್ಣ ಕೇಕ್ ತಿನ್ಕೊಂಡು ಹೋಗ್ತೀನಿ. ನಂದು ನಿಂದು ಫ್ರೆಂಡ್ಶಿಪ್ ಇವತ್ತೇ ಲಾಸ್ಟ್ ಬಿಡು. ಓ ಗಿರೀಶ, ಪಾಪ ನಿನ್ ಫ್ರೆಂಡು ಜಾಸ್ತಿ ಎಮೋಷನಲ್ ಆಗ್ತೀಯಾನೆ ಕಣ. ಬಿಡ ಪರವಾಗಿಲ್ಲ, ಎಲ್ಲರಿಗೂ ಕೊಟ್ಟಂಗೆ ಅವನಿಗೂ ಒಂದೊಳ್ಳೆ ಪೀಸ್ ಕೇಕ್ ಕೊಟ್ರಾಯ್ತು. ನೀನ್ ಇವಾಗ ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ಡೇ ಗಿರೀಶ, ಹ್ಯಾಪಿ ಬರ್ಡೇ ಗಿರೀಶ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಬರ್ಡೇ ಸೆಲೆಬ್ರೇಷನ್ ಹೆಂಗಿತ್ತು ಅಂತ. ಎಲ್ಲರೂ ಬೇಗ ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗೂ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್